KKRTC ಮತ್ತು BMTCಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ? ಪರೀಕ್ಷಾ ದಿನಾಂಕ ನಿನ್ನೆ ಪ್ರಕಟ ಆಗಿದೆ. ಮೊದಲು ಬೇರೆ ಪರೀಕ್ಷಾ ವೇಳಾಪಟ್ಟಿ ಅವರು ಹೊರಡಿಸಿದರು. ಈಗ ನಿನ್ನೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಬೇರೆ ಒಂದು ಪರೀಕ್ಷಾ ದಿನಾಂಕ ಪ್ರಕಟವಾಗಿದೆ. ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದು 15ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. BMTC, KUW, SDB ಮತ್ತು KKRTC ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಹಾಕಿದ್ದಾರೆ. ಡಿಪಾರ್ಟ್ಮೆಂಟ್ಸ್: KUW, SDB ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ? ಜುಲೈ 13ನೇ ತಾರೀಕಿಗೆ ಶನಿವಾರ ಸ್ಯಾಟರ್ಡೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪರೀಕ್ಷೆ ಇದ್ದು 10:30ರಿಂದ 12:30 ಮತ್ತು ಮಧ್ಯಾಹ್ನ 2:30ರಿಂದ 4:30 ಪೇಪರ್ 2 ಎಕ್ಸಾಮ್ ಇರುತ್ತದೆ. ಅದೇ ರೀತಿ ಅದೇ ದಿನ KKRTCಯ ಅಸಿಸ್ಟೆಂಟ್ ಅಕೌಂಟೆಂಟಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೂ ಕೂಡ 13ನೇ ತಾರೀಕು ಸ್ಯಾಟರ್ಡೆ 10:30ರಿಂದ 12:30 ಪೇಪರ್ 1 ಮತ್ತು 2:30ರಿಂದ 4:30 ಪೇಪರ್ 2 ಪ್ರಶ್ನೆ ಪತ್ರಿಕೆ ಇರುತ್ತದೆ. ಅದೇ ರೀತಿ BMTC ಕಂಡಕ್ಟರ್ ಹುದ್ದೆಗೆ ಕಲ್ಯಾಣ ಕರ್ನಾಟಕ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಜುಲೈ 14 ಸಂಡೇ ಬರುತ್ತೆ 10:30ರಿಂದ 12:30 ಪೇಪರ್ 1. ಅದೇ ರೀತಿ KKRTCಗೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್, KSC ಕಾನ್ಸ್ಟೇಬಲ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಆರ್ಟಿಷಿಯನ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೂ ಕೂಡ ಜುಲೈ 14 ಸಂಡೇ ಬರುತ್ತದೆ 10:30ರಿಂದ 12:30 ಪ್ರಶ್ನೆ ಪತ್ರಿಕೆ 1 ಮತ್ತು 2:30ರಿಂದ 4:30 ಮಧ್ಯಾಹ್ನ ಪ್ರಶ್ನೆ ಪತ್ರಿಕೆ 2 ನಿಮಗೆ ಪರೀಕ್ಷೆ ಇರುತ್ತದೆ. ಇದು ಪರೀಕ್ಷಕ ವೇಳಾಪಟ್ಟಿ ಆಗಿರುತ್ತದೆ. ಇದು ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಮತ್ತೆ ಏನಾದರೂ ಚೇಂಜಸ್ ಆದರೆ ಖಂಡಿತ ಅವರು ಅಪ್ಡೇಟ್ ಮಾಡುತ್ತಾರೆ. ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ನಿಮಗೆ ಮೆಸೇಜ್ ಕೂಡ ಬರಬಹುದು ಮತ್ತು ನಿಮಗೆ ಹಾಲ್ ಟಿಕೆಟ್ ಕೂಡ ತುಂಬ ಜನರಿಗೆ ಅವರು ಬೈ ಪೋಸ್ಟ್ ಮೂಲಕ ಕೂಡ ಸೆಂಡ್ ಮಾಡುತ್ತಾರೆ ಅಥವಾ ಅವರು ವೆಬ್ಸೈಟಿನಲ್ಲಿ ಕೂಡ ಹಾಕುತ್ತಾರೆ. ನೀವು ನೋಡಿಕೊಳ್ಳಿ. ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಖಂಡಿತ ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಏನಾದರೂ ಪರೀಕ್ಷೆಯ ವೇಳಾಪಟ್ಟಿ ಚೇಂಜ್ ಆದರೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಯಾರೆಲ್ಲ NWಗೆ ಡೇಟ್ ಮಿಸ್ ಆಗಿದ್ದೀರಿ ಅಂಥವರಿಗೆ 19, 20, 21 3 ದಿನದ ಒಂದು ಎಕ್ಸ್ಟ್ರಾ ಡೇಟ್ ಇಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಮೂಲ ದಾಖಲೆ ಮತ್ತು ದೇಹದಾಢ್ಯತೆ ವೆರಿಫಿಕೇಷನ್ ಅವರು 3 ದಿನ 19, 20, 21 ಇಟ್ಟಿದ್ದಾರೆ. ಯಾರೆಲ್ಲ NW ಅವರ ಯಾರೆಲ್ಲದು ಡೇಟ್ ಮಿಸ್ ಆಗಿದೆ, ಹೋಗಲು ಸಾಧ್ಯವಾಗಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ ಅಂಥವರು ನೀವು ಈ 3 ದಿನದಲ್ಲಿ ಹೋಗಿ ನಿಮ್ಮ ಒಂದು ವೆರಿಫಿಕೇಷನ್ ಮಾಡಬಹುದು. ಆಮೇಲೆ ನಿಮಗೆ ಯಾವುದೇ ರೀತಿಯಿಂದ ಅವಕಾಶ ಇರುವುದಿಲ್ಲ.